ಪರೀಕ್ಷೆಗಳಿಗೆ ಸುಮಾರು 25 ವರ್ಷಗಳಿಂದ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೀಗ ಇಲ್ಲಿ ಸ್ಪರ್ಧಾ ಖಾಸಿ ವೇದಿಕೆ ಒಳಗೆ ಸಾಮಾನ್ಯ ಜ್ಞಾನದ ಒಂದು ಭಾಗವನ್ನ ಈಗ MCQs ನಲ್ಲಿ ನಾನು ಭಾಗವಹಿಸೋದಕ್ಕೆ ಹೊರಟಿದ್ದೀನಿ. ಸೊ ತಮ್ಗೆ ಗೊತ್ತಿರಬಹುದು, ಅಲ್ಲಿ 2 ಭಾಗ ಮಾಡಿದ್ದಾರೆ. PSTR ದವರಿಗೆ 12 ಅಧ್ಯಾಯ ಇಟ್ಟಿದ್ದಾರೆ, HSTR 21 ಅಧ್ಯಾಯಗಳ, ಇದು ವೈಸ್ ವರ್ಸ ರೈಟ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಯಾವ ತಪ್ಪು ಇಲ್ಲ. ಸೊ ತಮ್ಗೆ ಗೊತ್ತಿರುವಂಗೆ ಇಲ್ಲಿ ಈ GK ಮತ್ತು ಕರೆಂಟ್ ಅಫೇರ್ಸ್ ಇವು ಎರಡನ್ನು ಬಿಟ್ರೆ ಉಳಿದದ್ದೆಲ್ಲ ನಿಮ್ ಪಠ್ಯ ಪುಸ್ತಕದಿಂದಲೇ ಬರೋದು. ಸೊ ಹೀಗಾಗಿ ಪಠ್ಯ ಪುಸ್ತಕಗಳಲ್ಲಿರುವ ವಿಷಯಕ್ಕೆ ಅತ್ಯಂತ ಮಹತ್ವ ಕೊಡಿ, ಯಾಕಂದ್ರೆ ಅದು ಕಂಪ್ಯಾಕ್ಟ್ ಆಗಿರ್ತದೆ. ಅಲ್ಲಿ ನನ್ನ ದೋ ಇಟ್ ಇಸ್ ನಾಟ್ ಮೈ ಏರಿಯಾ, ನಾನು ನಿಮಗೊಂದು ಸಲಹೆ ಕೊಡೋದೇನು ಅಂದ್ರೆ, ಇವನ್ ಇಫ್ ಅದು ಒಂದು 75% ಅಂತ ಇಟ್ಕೊಳ್ಳೋಣ ಆಫ್ ಟೋಟಲ್ ಸಿಲೆಬಸ್, ಹೌದಾ? 75% ಅದೊಳಗೆ ನೀವು ಇಫ್ ಯು ಕ್ಯಾನ್ ಸ್ಕೋರ್ ಸೇ ಸಮ್ವೇರ್ ಅರೌಂಡ್ 65 to 70%, ಇಟ್ ಇಸ್ ವಂಡರ್ಫುಲ್ ಸ್ಕೋರ್. ಮೊದಲು ದಯವಿಟ್ಟು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹೀಗಾಗಿ ಈಗಾಗಲೇ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದಾರೆ, ನಿಮ್ ಪುಸ್ತಕದಲ್ಲಿ ಇರೋದನ್ನ ನೀವು ತುಂಬಾ ತುಂಬಾ ಚೆನ್ನಾಗಿ ಓದ್ಕೋಬೇಕು. ಬರೇ ಓದೋದಲ್ಲ, ಅರ್ಥ ಮಾಡ್ಕೊಂಡು ಓದ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೊಡುವಾಗ ಅಲ್ಲಿ ಇಂಟರ್ಪ್ರಿಟೇಷನ್, ಇಂಟರ್ ರಿಲೇಶನ್ಶಿಪ್ ಇದೆಲ್ಲ ಕೌಂಟ್ ಆಗ್ತದೆ. ಸೊ ಆ ಆಂಗಲ್ ಒಳಗೆ ತಾವು ನೋಡ್ಕೋಬೇಕು ಅನ್ನೋದು ನನ್ನ ಪ್ರೀತಿಯ ಸಲಹೆ. ಇನ್ನ GK ಅಂತ ಬಂದಾಗ, GK ನಿಮ್ಗೆ ಗೊತ್ತಿದೆ, ಇವನ್ ಸ್ಕೈ ಇಸ್ ನಾಟ್ ದ ಲಿಮಿಟ್ ಅಂತ ಹೇಳ್ತಾರೆ. ಸ್ಕೈ ಇಸ್ ನಾಟ್ ದ ಲಿಮಿಟ್, ಹೌದಾ? ಮೊದಲು ಹೇಳ್ತಿದ್ರು ಸ್ಕೈ ಇಸ್ ದ ಲಿಮಿಟ್ ಅಂತ. ಇವಾಗ GK ಅಂದ್ರೆ ಅದನ್ನು ಮೀರಿ ಹೋಗುವಂತ ಒಂದು ಸನ್ನಿವೇಶ. ಬಟ್ ಎನಿವೆ, ಅಲ್ಲಿ ಸ್ಪೆಸಿಫಿಕ್ ಟಾಪಿಕ್ ಕೊಟ್ಟಿದ್ದಾರೆ, ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಒಟ್ಟು 21 ಚಾಪ್ಟರ್ಗಳು ಏನು ನಾವು ನೋಡ್ತೀವಿ. ಅದರೊಳಗೆ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವು 2 ಇದಾವೆ. ಸೊ ಎಲ್ಲ ಸೇರನ್ನೇ 21 ಇರುವಂತದ್ದು. ಓಕೆ, ಇಷ್ಟತ್ರ ಮೇಲೂ ಚಾಪ್ಟರ್ ವೈಸ್ ನಾನು ಅಫ್ಕೋರ್ಸ್ MCQs ಮಾಡೋದಕ್ಕೆ ಹೊರಟಿದ್ದೀನಿ. ಅವಾಗ ತಾವು ಖಂಡಿತವಾಗಿಯೂ ಅದರ ಮಹತ್ವ ಏನು, ಹೇಗೆ ಈ ವಿಷಯಗಳನ್ನು ತಿಳ್ಕೊಬೇಕು ಅನ್ನೋವಂಥದ್ದು ಗೊತ್ತಾಗ್ತದೆ. ಬಟ್ ಎನಿವೆ ಮೋಸ್ಟ್ ಅನ್ಸರ್ಟೇನ್ ಏರಿಯಾ ಅಂತ ಯಾವ್ದಾದ್ರು ಇದ್ರೆ ಅದು ಈ GK ಅಂಡ್ ಕರೆಂಟ್ ಅಫೇರ್ಸ್ ಅನ್ನೋದನ್ನ ಮೊದಲು ತಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಅದೇನೋ ಯೋಗ ಅದೃಷ್ಟ ನಾವು ಹೇಳೋದಕ್ಕೂ ಅದೇ ಪ್ರಶ್ನೆಗಳು ಬರೋದಕ್ಕೂ ಹಾಗೇನಾದ್ರೂ ಮೇಳೈಸಿದ್ರೆ ಅದು ನಿಜವಾಗಿಯೂ ನಮ್ಮ ಸುಯೋಗ ಅಂತಾನೆ ಹೇಳಬೇಕು ಹೊರತಾಗಿ ಅದ್ರೊಳಗೆ ನನ್ನ ಶ್ರೇಷ್ಠತೆ ಅಂತಾನೂ ಇರೋದಿಲ್ಲ, ನಿಮ್ಮ ಶ್ರೇಷ್ಠತೆ ಅಂತಾನೂ ಇರೋದಿಲ್ಲ. ಯಾಕಂದ್ರೆ ಆ ಸಬ್ಜೆಕ್ಟ್ ಇರೋದು ಹಾಗೆ. ಅದಕ್ಕೆ ನಾವೇನು ಸಲಹೆ ಕೊಡ್ಬೋದು ಅಂದ್ರೆ, ಮ್ಯಾಕ್ಸಿಮಮ್ ಓದ್ಕೊಳ್ಳೋದು. ನಮ್ಮನ್ನ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಕೆಲವು ಸಲ ಒಂದು ಎಕ್ಸ್ಟ್ರಾ ಲೈನ್ ಓದ್ಕೊಂಡಿದ್ರೆ ಅದ್ರ ಮೇಲೆನೆ ಒಂದು ಪ್ರಶ್ನೆ ಬಂತು ಅಂತಂದ್ರೆ, ಓ ಆ ಲೈನ್ ಓದ್ಲಿಲ್ಲ, ಅದ್ರ ಮೇಲೆ ಪ್ರಶ್ನೆ ಬಂತು ಅಂತ, ಹೀಗೆ ನಮಗ್ ಹಳಹಳಿಗಳು ಉಳಿಬಾರ್ದು. ಸೊ ಅದಕ್ಕಾಗಿ ನಾವು ಹೇಳ್ತಿರ್ತೀವಿ ನೋಡ್ರಿ, ಗುರಿ ಇಡೋದು ಅಂದ್ರೆ ಅದು ಚಂದ್ರನಿಗೆ ಇಡಬೇಕು ಅನ್ನುವಂಥದ್ದು. ಸೊ ಚಂದ್ರನಿಗೆ ಇಟ್ರೆ ಅದ್ರ ಕೆಳಗೆ ಎಲ್ಲೋ ಒಂದು ಹಂತಕ್ಕಾದ್ರೂ ತಲುಪಿರ್ತೀವಿ ನಾವು. ಮೊದಲೇ ನಾವು ಇಲ್ಲೇ ಒಂದು ನಮ್ ಕೈ ಎತ್ತಾಕೊಂಡು ಎಷ್ಟು ಸಲ ಕಿರಿಕಿರಿ ಮಾಡ್ಕೊಳ್ಳೋ ಮನಸ್ಥಿತಿಗಳು ಇರ್ತಾವ ನಮಗೆ. ಕೈ ಇದ್ದಷ್ಟು ಎತ್ತಂಗಿಲ್ಲ. ಕ್ಲಾಸ್ ನೋಡಕ್ ಕೈ ಎತ್ತರಿ ಅಂದ್ರೆ ಹಿಂಗ ಇಷ್ಟ ಎತ್ಕೊಂಡ್ಕೊಂಡ್ರು ಅಂತದ್ದು. ಅಂದ್ರೆ ಇಟ್ ಈಸ್ ಆಲ್ ಅಬೌಟ್ ಸೈಕಾಲಜಿ, ಐ ಸಿ. ಓಕೆ, ಸೊ ಅದಕ್ಕಾಗಿ ನೀವೆಲ್ಲ ಬುದ್ಧಿವಂತರಿದ್ದೀರಿ, ಬಹಳ ಒಳ್ಳೆಯವರಿದ್ದೀರಿ. ಖಂಡಿತವಾಗಿಯೂ ಎಲ್ಲರಿಗೂ ಭಾವಿ ಶಿಕ್ಷಕರಾಗುವಂತ ನೀವು ಎಲ್ಲರೂ ಅರ್ಹರಿದ್ದೀರಿ. ಬಟ್ ಆಗ್ಲೇ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಹಳ ಅದ್ಭುತ ಇದ್ದಾರೆ, ಎಲ್ಲರೂ ಬಹಳ ಉಪಯುಕ್ತ ಮಾತುಗಳನ್ನ ಹೇಳ್ಯಾರ. ಸೊ ಇಲ್ಲಿ ಇರೋದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೂ ಅರ್ಥ ಆಗ್ತದೆ. ಈಗ ನಾವು ನಾಳೆ MCQs ಕೋರ್ಸ್ ಚಾಲೂ ಮಾಡಿದ್ರೆ ಮಾಸ್ತರ್ ಒಬ್ಬನೇ ಇರ್ತಾನೆ, ವಿಷಯ ಅದೇ ಇರ್ತದೆ. ಬಟ್ ನಾವೊಂದು ಪೋಲ್ ಕೊಟ್ಟಾಗ ಅದ್ರೊಳಗ ಸೇ 50%, 60%, 30%, 20%, 80% ಹೀಗೆ ಬೇರೆ ಬೇರೆ ಉತ್ತರಗಳು ಬರ್ತಾವೆ. ಇದರ ಅರ್ಥ ಏನು? ವಿಷಯ ಒಂದೇ ಇದ್ದು ಹೇಳುವವರು ಒಬ್ಬರೇ ಇದ್ದಾಗ್ಯೂ ಈ ನಿಮ್ಮ ಏನು ಸ್ಪರ್ಧಾರ್ಥಿಗಳ ನಡುವೆ ಈ ವ್ಯತ್ಯಾಸ ಯಾಕೆ ಉಂಟಾಗ್ತದೆ ಅಂತಂದ್ರೆ, ನಾನ್ ಕಂಡುಕೊಂಡಂಗೆ ಬಹಳಷ್ಟು ಸ್ಪರ್ಧಾರ್ಥಿಗಳು ರಿವಿಷನ್ ಮಾಡೋದಿಲ್ಲ. ಈ ಪರ್ಟಿಕ್ಯುಲರ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್ ಟೀಚರ್ಸ್ ಬಗ್ಗೆ ಆಗ್ಲಿಂದ ಚರ್ಚೆ ನಡೀತಾ ಇದೆ. ಸೊ ಪರ್ಟಿಕ್ಯುಲರ್ ದೋಸ್ ಸಬ್ಜೆಕ್ಟ್ಸ್ ಇಂಥ ಚಾಲೆಂಜಿಂಗು ಮತ್ತೆ ಅಷ್ಟೇ ಈಸಿ. ಯಾವಾಗ ಈಸಿ? ವೆನ್ ಯು ಡೂ ರೆಗ್ಯುಲರ್ ಪ್ರಾಕ್ಟೀಸ್. ಅದು ಬಿಟ್ಟು ಬಹಳಷ್ಟು ಜನ ಹೇಗೆ ಸರ್ ಹೇಳುವಾಗಲೇ ಸರಿಯಾಗಿ ಕೇಳೋದಿಲ್ಲ, ಅವಾಗಲೇ ಇನ್ನು ಎಲ್ಲೆಲ್ಲೋ ನಮ್ಮ ಅಟೆನ್ಷನ್ಗಳು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗ್ತಿರ್ತವೆ. ಹಾಗಾದ್ರಂತೂ ಒಟ್ಟು ಉಪಯೋಗ ಇಲ್ಲ. ಮತ್ತಿದು ನಿಮಗೆ ದೇವರು ಕೊಟ್ಟಂತ ಒಂದು ಅದ್ಭುತ ಅವಕಾಶ, ಸುವರ್ಣ ಅವಕಾಶ. ಸೊ ಈ ಸಲ ಅಭಿನಯಿತೋ ಕಭಿನಯಿ, ಆ ರೀತಿ ಮನಸ್ಥಿತಿ ಇಟ್ಕೊಂಡು ನೀವು ಸಿದ್ಧತೆ ಮಾಡ್ಕೊಂಡ್ರೆ ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೆ ನಾವೆಲ್ಲ ತಯಾರಿದ್ದೀವಿ. ರಿಮೆಂಬರ್, ಇಟ್ ಇಸ್ ಆಲ್ವೇಸ್ ಸೆಡ್ ಲೈಕ್ ದಿಸ್, ಯು ಕ್ಯಾನ್ ಟೇಕ್ ದ ಹಾರ್ಸ್ ಟು ವಾಟರ್ ಬಟ್ ಯು ಕಾಂಟ್ ಮೇಕ್ ಇಟ್ ಟು ಡ್ರಿಂಕ್. ಹೌದಲ್ಲ? ಕುದುರೆಯನ್ನ ನಾವು ನೀರಿನವರೆಗೆ ಒಯ್ಯಬಹುದು, ಆದ್ರೆ ನೀರು ಕುಡಿಯೋದು ಯಾರು? ಕುದುರೆಗೆ ಆ ಉತ್ಸಾಹ ಇರಬೇಕು, ಕುದುರೆಯ ಒಳಗೆ ಆ ದಾಹ ಇರಬೇಕು. ನಾನು ಇನ್ನಷ್ಟು ತಿಳ್ಕೊಬೇಕು, ಇನ್ನಷ್ಟು ಕಲಿಬೇಕು, ಇನ್ನಷ್ಟು ಕೇಳಬೇಕು. ಹೌದಲ್ಲ? ಇವನ್ ನಿಮ್ ಮಿತ್ರ ಜೊತೆ
ಈಗ ನೀವು ನಿಮ್ಮದೇ ಆದಂತ ಖಂಡಿತವಾಗಿಯೂ ನಿಮ್ ಜೊತೆ ಬಿ ಎಡ್ ಮಾಡಿದವ್ರದ್ದು ಒಂದು ಒಂದು ದೊಡ್ಡ ತಂಡ ಇದ್ದೇ ಇರ್ತದೆ. ಅವ್ರೊಳಗೆ ನಿಮ್ಗೆ ಆಸಕ್ತಿ ಇರುವಂತ ಒಂದು 3-4 ಜನರ ತಂಡ ಮಾಡ್ಕೊಂಡ್ರೆ, ಯಾವಾಗ ಬಿಡುವಿದಿರಿ, ಸ್ವಲ್ಪ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಬೇಕು ಅಂತಂದ್ರೆ ಅವ್ರ ಜೊತೆ ಮಾತಾಡುವಾಗ್ಲೂ ಇದೇ ವಿಷಯಗಳು ನೀವು ಚರ್ಚೆ ಮಾಡ್ತಾ ಇದ್ರೆ ಅದು ಪ್ರಯೋಜನಕ್ಕೆ ಬರ್ತದೆ. ಅದು ಬಿಟ್ಟು ಹಾಳು ಮೂಳ ಒಂದಾದಾತು ಇವ್ರದ್ದಾತು ಅಥವಾ ಯಾರ್ದೋ ಉಪಯೋಗ ಇರಲಾರ್ದ ರಾಜಕಾರಣ ಮಾತಾಡಿದ್ರೆ ನಮ್ಗೆ ಯಾಕೋ ನಾಳೆ ಉದ್ಯೋಗ ಕೊಡೋದಿಲ್ಲ. ಸೊ ದಯವಿಟ್ಟು ಇದು ಬಹಳ ಅದ್ಭುತ ಸಮಯ, ಸುವರ್ಣ ಅವಧಿ ಅಂತ ಹೇಳ್ತೀವಿ, ಗೋಲ್ಡನ್ ಅವರ್. ದಿಸ್ ಇಸ್ ಗೋಲ್ಡನ್ ಪೀರಿಯಡ್ ಫಾರ್ ಯು. ಈ ಅವಧಿ ಒಳಗೆ ಇದನ್ನ ಬಿಟ್ಟು ಅಧ್ಯಯನ ಪ್ರಿಪರೇಷನ್ ಅಂದ್ರೆ ಒಂದು ತಪಸ್ಸು, ನೆನಪಿಟ್ಕೊಂಡ್ಬಿಡಿ ಇದನ್ನ. ತಪಸ್ಸು ಅರ್ಧಮರ್ಧ ತಪಸ್ಸು ಮಾಡಿದವ್ರು ಯಾರಿಗೂ SS ಸಿಕ್ಕಿಲ್ಲ, ಸಿಗೋದು ಇಲ್ಲ, ಗೊತ್ತಿರ್ಬೇಕು ನಿಮ್ಗೆ. ಸೊ ಹೀಗಾಗಿ ನಾವು ಯಾವುದೇ ಶ್ರೇಷ್ಠ ಸಾಧಕರು ಅಂತ ತಗೊಂಡ್ರೆ ಅವರೆಲ್ಲ ದೇ ಡಿಡ್ ದೇರ್ ಮೆಡಿಟೇಷನ್ ವಿತ್ 100% ಇನ್ವಾಲ್ವ್ಮೆಂಟ್. ಸೊ ವಿ ಎಕ್ಸ್ಪೆಕ್ಟ್ 100% ಇನ್ವಾಲ್ವ್ಮೆಂಟ್ ಫ್ರಮ್ ಯುವರ್ ಸೈಡ್, ಅಂಡ್ ಸರ್ಟನ್ಲಿ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಟು ದ ಎಕ್ಸ್ಟೆಂಟ್ ಆಫ್ 100%. ಸೊ ವೆನ್ ದಟ್ needs, certainly success comes out. ಅದಕ್ಕಾಗಿ ಇಲ್ಲಿ GK ಏನಿದೆ, ನೀವು ಚಾಪ್ಟರ್ ವೈಸ್ ಮೊದಲು ನೀವು ಸಿದ್ಧತೆ ಮಾಡ್ಕೊಳ್ರಿ, ನಮ್ಮನ್ನು ಕೇಳ್ರಿ, ನಾವು ಹೇಳ್ತೀವಿ. 90% ನಿಮ್ಮ ಶ್ರಮ, ನೆನಪಿಟ್ಕೊಂಡ್ಬಿಡಿ ಯಾವಾಗ್ಲೂ. ನಾನು ಇದೊಂದೇ ವೇದಿಕೆ ಅಂತ ಹೇಳೋದಿಲ್ಲ. ನೀವು ಯಾವುದೇ ಟಾಪ್ ಇವನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ IAS ಅಂತಿರಲ್ಲ, ಯಾವ IAS ಕೋಚಿಂಗ್ ಸೆಂಟರ್ ನಿಮ್ಮನ್ನ IAS ಮಾಡೋದಿಲ್ಲ. ಅವರು ನಿಮ್ಮನ್ನ ಹೀಗೆ ಬೆರಳು ಮಾಡಿ ಗುರಿ ತೋರಿಸುವವರು ಮಾತ್ರ. ಆ ದಾರಿಯನ್ನ ನಡಿಬೇಕಾದವರು ನೀವು. ಸೊ ಆ ಒಂದು ಬದ್ಧತೆ, ಆ ಒಂದು ಸಿದ್ಧತೆ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ನೀವು SS ಅನ್ನು ಪಡಿತೀರಿ. ಈ ವೇದಿಕೆ ಮೂಲಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ SS ಅನ್ನು ಪಡಿತೀರಿ ಅನ್ನುವಂಥದ್ದು ನನ್ನ ಹಾರೈಕೆ ಮತ್ತು ಶುಭ ಇಚ್ಛೆ. ಇದಿಷ್ಟು ನನ್ನ ಕಡೆಯಿಂದ. ತಾವು ಯಾರಾದರೂ ಸ್ಪೆಸಿಫಿಕ್ ಆಗಿ GK ಬಗ್ಗೆ, ಕರೆಂಟ್ ಅಫೇರ್ಸ್ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಿ, ನಾನು ಅದಕ್ಕೆ ಹೇಳ್ತೀನಿ. ಸರ್ ಥ್ಯಾಂಕ್ ಯು ಸರ್. ಇದು ಈಗ ಸರ್ ಪ್ರಚಲಿತ ಘಟನೆಗಳು ಬಂದಾಗ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಯಾವ್ದು ಈಗ ಮ್ಯಾಗಝಿನ್ ಯಾವ್ದು ಏನಾದ್ರು ಓದ್ಬೇಕಾ ಅಥವಾ ನಮಗೆ ಏನಾದ್ರು ಸಜೆಷನ್ ಮಾಡ್ರಿ ಅಂತ ಕೇಳ್ತಿರ್ತಾರೆ ಸರ್. ಅಂದ್ರೆ ಪ್ರಚಲಿತ ಘಟನೆಗಳಲ್ಲಿ ಡೆಪ್ತ್ ಆಗಿ ಹೋಗುವಂತದ್ದು ಟೀಚರ್ ಎಕ್ಸಾಮ್ಸ್ ಅಲ್ಲಿ ಆ ರೀತಿ ಏನು ಬರೋದಿಲ್ಲ ಸರ್. ಇಲ್ಲ. ಬಟ್ ಈಗ KM ಸುರೇಶ್ ಸರ್ದು ಮ್ಯಾಗಝಿನ್ ಸರ್ ಯೂಸ್ ಆಗ್ಬೋದಾ ಅವ್ರಿಗೆ? ಖಂಡಿತವಾಗಿ. ಹಾ, ಅಂದ್ರೆ ಅದನ್ನ ಹೈಲೈಟ್ ಇವ್ರು ಏನ್ ಮಾಡ್ಬೇಕಂದ್ರೆ ಸರ್ ಹೈಲೈಟ್ ಮಾಡ್ಕೊಂಡ್ ಬಿಡ್ಬೇಕು. ಓದುವಂತದ್ದು ಏನೈತಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಹೈಲೈಟ್ ಮಾಡ್ಕೊಂಡ್ ಬಿಡ್ಬೇಕಷ್ಟೇ. ಮೀನ್ ವೈಲ್ ಪ್ರತಿದಿನ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದೋ ರೂಢಿಯನ್ನು ಮೊದಲು ಬೆಳೆಸ್ಕೋಬೇಕು. ಎಸ್ ಸರ್. ಸೊ ಅದು ಏನಾಗಿರ್ತದೆ, ಕಾಂಪ್ರಿಹೆನ್ಸಿವ್ ಆಗಿ ನಿಮ್ಗೆ ಒಂದ್ ಕಡೆ ಮ್ಯಾಗಝಿನ್ ದೊಳಗೆ ಬರ್ತದೆ. ಸೀದಾ ಮ್ಯಾಗಝಿನ್ ದೊಳಗೆ ನೋಡೋದಕ್ಕೆ ಹೋದಾಗ ಎಷ್ಟೋ ಸಲ ಸರ್ ನಾನು ಗಮನಿಸಿದೀನಿ, ಹುಡುಗರ ಕೈಯಲ್ಲಿ ಮ್ಯಾಗಝಿನ್ ಹಿಡ್ಕೊಂಡು ಅಡ್ಡಾಡ್ತಾರೆ, ಬಟ್ ಅದ್ರ ಒಳಗಿದ್ದು ಓದೋದೇ ಇಲ್ಲ. ಭಾರಿ ವಿಚಿತ್ರ ಇದು. ಮ್ಯಾಗಝಿನ್ ಕೈಯಲ್ಲಿ ಇರ್ತದೆ, ಆಸ್ ಇಫ್ ಉಳಿದವ್ರಿಗೆ ತೋರಿಸೋ ಸಲುವಾಗಿ, ನಾನು ಓದ್ತಿದ್ದೀನಿ ಏನೋ ಅನ್ನೋಂಥದ್ದು ತೋರಿಸೋ ಸಲುವಾಗಿ ಬುಕ್ಸ್ ಅಥವಾ ಮ್ಯಾಗಝಿನ್ ಕೈಯಲ್ಲಿ ಇರ್ತದೆ, ಹೊರತಾಗಿ ತಲೆಯಲ್ಲಿ ಹೋಗೋದಿಲ್ಲ. ಪರ್ಟಿಕ್ಯುಲರ್ಲಿ ಕರೆಂಟ್ ಅಫೇರ್ಸ್. ನಾನು ಪತ್ರಕರ್ತನಾಗಿ ಮಾಡಿದ್ದೀನಿ. ಸೊ ದಯವಿಟ್ಟು ಗೊತ್ತಿರಲಿ ನಿಮಗೆ, ನಾನು 20 ವರ್ಷಕ್ಕೂ ಹೆಚ್ಚು ಕಾಲ ಪತ್ರಕರ್ತನಾಗಿ ಕೆಲಸ ಮಾಡಿರೋದ್ರಿಂದ ಪತ್ರಿಕೆಯ ಮಹತ್ವ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಇದನ್ನೇ ಓದಿ ಅದನ್ನೇ ಓದಿ ಅಂತಲ್ಲ, ಎಲ್ಲರಿಗೂ ಸ್ಟ್ಯಾಂಡರ್ಡ್ ಗೊತ್ತಿದೆ. ಪ್ರಜಾವಾಣಿ ಇಸ್ ದ ಬೆಸ್ಟ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಸೊ ದಿನಕ್ಕೆ ಅರ್ಧ ಗಂಟೆ ಅದ್ರೊಳಗೆ ಈ 2ನೇ ಪುಟ 3ನೇ ಪುಟ ನೋಡ್ಲೇಬಾರ್ದು. ಯಾಕಂದ್ರೆ ಅದ್ರೊಳಗೆ ಎಲ್ಲ ಲೋಕಲ್ ನ್ಯೂಸ್ ಇರ್ತದೆ. ಫ್ರಂಟ್ ಪೇಜ್ ದೊಳಗೆ ಒಂದು 10% ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ, ಉಳಿದದ್ದು ಸುಮ್ಮನೆ ಸೆನ್ಸೇಷನಲ್ ನ್ಯೂಸ್ ಇರ್ತದೆ. ಸೊ ನಿಮಗೆ ಮೇನ್ಲಿ 4ನೇ ಪುಟ 5ನೇ ಪುಟ ಸೆಂಟ್ರಲ್ ಪೇಜ್ ಎಡಿಟೋರಿಯಲ್, ಆಮೇಲೆ ಫೈನಾನ್ಸಿಯಲ್ ಇಶ್ಯೂಸ್ ಬರುವಂತದ್ದು, ವರ್ಲ್ಡ್ ಅಫೇರ್ಸ್ ಬರುವಂತದ್ದು. ಸೊ ಅದನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಒಳಗೆ ನ್ಯೂಸ್ ಪೇಪರ್, ಹೌ ಟು ರೀಡ್ ನ್ಯೂಸ್ ಪೇಪರ್ ಅನ್ನೋದೇ ಒಂದು ಒಳ್ಳೆ ಟಾಪಿಕ್, ಹೌದಾ? ಸೊ ದಯವಿಟ್ಟು ಅವನ್ನ ತಿಳ್ಕೊಂಡು ಮಾಡ್ಬೋದು ಸರ್. ಮ್ಯಾಗಝಿನ್ ಒಂದಿರ್ಲಿ, ಒಂದು ಪತ್ರಿಕೆ ಇರ್ಲಿ, ಇಷ್ಟು ನಾನು ಅದನ್ನ ಸಮಪ್ ಮಾಡ್ಬೋದು. ಎಸ್ ಸರ್.